ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ದೃಷ್ಟಿ ಎಂದರೆ ಸಾಮಾನ್ಯವಾಗಿ ಇನ್ನೊಬ್ಬರ ಅಸೂಯೆ, ಅತಿಯಾದ ಹೊಗಳಿಕೆ ಅಥವಾ ನಕಾರಾತ್ಮಕ ಶಕ್ತಿಯಿಂದ ಉಂಟಾಗುವ ಕೆಟ್ಟ ಪರಿಣಾಮ ಎಂದು ನಂಬಲಾಗುತ್ತದೆ. ಯಾರಾದರೂ ವ್ಯಕ್ತಿ ತುಂಬ ಚೆನ್ನಾಗಿ ಕಾಣುತ್ತಿದ್ದರೆ, ಹೊಸ ಮನೆ ಕಟ್ಟಿದರೆ, ಹಣ, ಯಶಸ್ಸು, ಸಂತೋಷ ಹೆಚ್ಚಾಗಿದ್ದರೆ ಅದರ ಮೇಲೆ ಬೇರೆಯವರ ದೃಷ್ಟಿ ಬೀಳುತ್ತದೆ ಎಂದು ಜನರು ನಂಬುತ್ತಾರೆ. ವಿಶೇಷವಾಗಿ ಚಿಕ್ಕ ಮಕ್ಕಳಿಗೆ ದೃಷ್ಟಿ ಬೇಗ ತಗುಲುತ್ತದೆ ಎಂದು ಹಿರಿಯರು ಹೇಳುತ್ತಾರೆ. ಅದರ ಕಾರಣದಿಂದಲೇ ಮಕ್ಕಳಿಗೆ ಕಪ್ಪು ಚುಕ್ಕಿ ಇಡುವ ಪದ್ಧತಿ ಇಂದಿಗೂ ಇದೆ. ನಮ್ಮ ಜೀವನದಲ್ಲಿ ಕೆಲವೊಮ್ಮೆ ಎಲ್ಲವೂ ಚೆನ್ನಾಗಿಯೇ ನಡೆಯುತ್ತಿರುತ್ತದೆ, ಹಣ ಬರುತ್ತಿರುತ್ತದೆ, ಆರೋಗ್ಯ ಚೆನ್ನಾಗಿರುತ್ತದೆ, ಮನೆಯಲ್ಲಿ ಸಂತೋಷ ಇರುತ್ತದೆ. ಆದರೆ ಏಕಾಏಕಿ ಮನಸ್ಸಿಗೆ ಅಶಾಂತಿ, ಮಕ್ಕಳಿಗೆ ಆರೋಗ್ಯದ ಸಮಸ್ಯೆ, ವ್ಯವಹಾರದಲ್ಲಿ ನಷ್ಟ, ಮನೆಯಲ್ಲಿ ಜಗಳ, ಕೆಲಸಗಳಲ್ಲಿ ಅಡಚಣೆ ಇವೆಲ್ಲವೂ ಒಂದೇ ಸಮಯದಲ್ಲಿ ಆರಂಭವಾಗುತ್ತವೆ. ಆಗ ನಮ್ಮ ಹಿರಿಯರು ಒಂದು ಮಾತನ್ನು ಹೇಳುತ್ತಾರೆ, ದೃಷ್ಟಿ ತಗುಲಿದೆ. ಆದರೆ ಸ್ನೇಹಿತರೆ, ದೃಷ್ಟಿದೋಷ ಅಂದರೆ ನಿಜವಾಗಿಯೂ ಏನು? ಇದರ ಹಿಂದೆ ಇರುವ ಸಂಪ್ರದಾಯ ಏನು? ಬಿಳಿ ಸಾಸಿವೆ, ಉಪ್ಪು, ಮೆಣಸಿನಕಾಯಿ, ನಿಂಬೆ ಇವುಗಳನ್ನು ಯಾಕೆ ಬಳಸುತ್ತಾರೆ? ಹಾಗೆ ದೃಷ್ಟಿದೋಷದಿಂದ ರಕ್ಷಿಸಿಕೊಳ್ಳಲು ನಮ್ಮ ಹಿರಿಯರು ಅನುಸರಿಸುತ್ತಿದ್ದ ನಿಯಮಗಳು ಯಾವುವು? ಇವೆಲ್ಲವನ್ನು ಇಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ದೃಷ್ಟಿದೋಷದ ಮೂಲನಂಬಿಕೆ. ದೃಷ್ಟಿದೋಷ. ಭಾರತೀಯ ಸಂಸ್ಕೃತಿಯಲ್ಲಿ ದೃಷ್ಟಿ ಎಂಬ ಪದಕ್ಕೆ ಬಹಳ ಆಳವಾದ ಅರ್ಥವಿದೆ. ಹಿರಿಯರ ಪ್ರಕಾರ ಅತಿಯಾದ ಹೊಗಳಿಕೆ, ಅಸೂಯೆ, ನಕಾರಾತ್ಮಕ ಮನೋಭಾವ, ಕೆಟ್ಟ ಉದ್ದೇಶ ಇವುಗಳಿಂದ ಉಂಟಾಗುವ ನಕಾರಾತ್ಮಕ ಶಕ್ತಿಯನ್ನು ದೃಷ್ಟಿ ಎಂದು ಕರೆಯುತ್ತಾರೆ. ವಿಶೇಷವಾಗಿ ಚಿಕ್ಕ ಮಕ್ಕಳು, ಹೊಸ ಮನೆ, ಹೊಸ ವಾಹನ, ಹೊಸ ವ್ಯವಹಾರ, ಮದುವೆಯಾದ ಜೋಡಿ ಇವರಿಗೆ ಬೇಗ ದೃಷ್ಟಿ ತಗುಲುತ್ತದೆ ಎಂದು ನಂಬಲಾಗುತ್ತದೆ. ದೃಷ್ಟಿ ತಗುಲಿದ ಲಕ್ಷಣಗಳು. ಸ್ನೇಹಿತರೆ, ನಮ್ಮ ಹಿರಿಯರು ಕೆಲ ಸಾಮಾನ್ಯ ಲಕ್ಷಣಗಳನ್ನು ಹೇಳುತ್ತಿದ್ದರು. ಮಕ್ಕಳಲ್ಲಿ ಆಗಾಗ ಅಳುವುದು, ಹಾಲು ಕುಡಿಯದಿರುವುದು, ಜ್ವರ, ನಿದ್ರೆ ಬಾರದಿರುವುದು, ಮನೆಯಲ್ಲಿ ಜಗಳಗಳು, ಹಣದ ನಷ್ಟ, ವಸ್ತುಗಳು ಒಡೆಯುವುದು, ಅಶಾಂತಿ, ವ್ಯಕ್ತಿಗಳಲ್ಲಿ ಮನಸ್ಸಿಗೆ ಬೇಸರ, ಅತಿಯಾದ ಆಯಾಸ, ಕೆಲಸಗಳಲ್ಲಿ ವಿಫಲತೆ, ಏಕಾಏಕಿ ಆರೋಗ್ಯದ ಸಮಸ್ಯೆ ಇವುಗಳನ್ನು ದೃಷ್ಟಿದೋಷದ ಪರಿಣಾಮ ಎಂದು ಕೆಲವರು ನಂಬುತ್ತಾರೆ. ಬಿಳಿ ಸಾಸಿವೆ ಮತ್ತು ಉಪ್ಪಿನ ಮಹತ್ವ. ಸ್ನೇಹಿತರೆ, ದೃಷ್ಟಿ ನಿವಾರಣೆಗೆ ಅತ್ಯಂತ ಪ್ರಸಿದ್ಧ ಪದ್ಧತಿ ಎಂದರೆ ಬಿಳಿ ಸಾಸಿವೆ ಮತ್ತು ಕಲ್ಲುಪ್ಪು. ಇದನ್ನು ಹೇಗೆ ಮಾಡುತ್ತಾರೆ? ಒಂದು ಕೈಯಲ್ಲಿ ಬಿಳಿ ಸಾಸಿವೆ ತೆಗೆದುಕೊಳ್ಳಬೇಕು, ಅದಕ್ಕೆ ಸ್ವಲ್ಪ ಉಪ್ಪು ಸೇರಿಸಿಕೊಳ್ಳಬೇಕು. ನಂತರ ವ್ಯಕ್ತಿಯ ತಲೆಯಿಂದ ಕಾಲಿನವರೆಗೂ 3 ಅಥವಾ 7 ಬಾರಿ ಸುತ್ತಿಸಬೇಕು. ನಂತರ ಅದನ್ನು ಬೆಂಕಿಗೆ ಹಾಕುವುದು ಅಥವಾ ಮನೆಯಿಂದ ಹೊರಗೆ ಎಸೆಯುವುದು ಪದ್ಧತಿ. ಇದರ ಹಿಂದಿನ ನಂಬಿಕೆ ಏನು? ಹಿರಿಯರ ಪ್ರಕಾರ ಸಾಸುವೆ ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳುತ್ತದೆ. ಉಪ್ಪು ವಾತಾವರಣವನ್ನು ಶುದ್ಧಿಗೊಳಿಸುತ್ತದೆ. ಕೆಲವರು ಇದನ್ನು ಮಂಗಳವಾರ ಮತ್ತು ಶುಕ್ರವಾರ ಸಂಜೆ ಮಾಡುತ್ತಾರೆ. ಮೆಣಸಿನಕಾಯಿ ಮತ್ತು ದೃಷ್ಟಿ ನಿವಾರಣೆ. ಒಣಮೆಣಸಿನಕಾಯಿ. ಈ ವಿಧಾನ ಭಾರತದಲ್ಲಿ ಬಹಳ ಪ್ರಸಿದ್ಧ. 3 ಅಥವಾ 7 ಒಣಮೆಣಸಿನಕಾಯಿಗಳನ್ನು ತೆಗೆದುಕೊಳ್ಳುತ್ತಾರೆ. ವ್ಯಕ್ತಿಯ ಸುತ್ತ ತಿರುಗಿಸುತ್ತಾರೆ. ನಂತರ ಬೆಂಕಿಗೆ ಹಾಕುತ್ತಾರೆ. ಹಿರಿಯರು ಹೇಳುವ ಪ್ರಕಾರ ಮೆಣಸಿನಕಾಯಿ ಸುಟ್ಟಾಗ ವಾಸನೆ ಕಡಿಮೆ ಬಂದರೆ ದೃಷ್ಟಿ ಇತ್ತು. ಇದು ವೈಜ್ಞಾನಿಕ ದೃಢೀಕರಣಕ್ಕಿಂತ ಸಾಂಪ್ರದಾಯಿಕ ನಂಬಿಕೆಯಾಗಿದೆ. ನಿಂಬೆ ಮತ್ತು ಮೆಣಸಿನಕಾಯಿ ಯಾಕೆ ಹಾಕುತ್ತಾರೆ? ಅಂಗಡಿಗಳ ಮುಂದೆ ನಿಂಬೆ ಮತ್ತು ಮೆಣಸಿನಕಾಯಿ ನೇತಾಡುವುದನ್ನು ನೀವು ನೋಡಿರಬಹುದು. ಹಿರಿಯರ ಪ್ರಕಾರ ನಿಂಬೆ ನಕಾರಾತ್ಮಕತೆಯನ್ನು ಹೀರಿಕೊಳ್ಳುತ್ತದೆ, ಮೆಣಸಿನಕಾಯಿ ಕೆಟ್ಟ ಶಕ್ತಿಯನ್ನು ದೂರ ಮಾಡುತ್ತದೆ. ಪ್ರತಿ ವಾರ ಹೊಸದಾಗಿ ಬದಲಿಸುವ ಪದ್ಧತಿಯೂ ಇದೆ. ಚಿಕ್ಕ ಮಕ್ಕಳಿಗೆ ಕಪ್ಪು ಚುಕ್ಕೆ ಯಾಕೆ? ಚಿಕ್ಕ ಮಕ್ಕಳು ತುಂಬ ಮುದ್ದಾಗಿರುತ್ತಾರೆ. ಯಾರಾದರೂ ಹೆಚ್ಚು ಹೊಗಳಿದಾಗ ಎಷ್ಟು ಮುದ್ದು, ಎಷ್ಟು ಚೆನ್ನಾಗಿದೆ ಅಂತ ಹೊಗಳಿಕೆಯಿಂದ ದೃಷ್ಟಿ ತಗಲಬಹುದು ಎಂದು ನಂಬುತ್ತಾರೆ. ಆದ್ದರಿಂದ ಕೆನ್ನೆಗೆ, ಕಾಲಿಗೆ, ಕಿವಿಯ ಹಿಂದೆ ಸಣ್ಣ ಕಪ್ಪು ಚುಕ್ಕೆ ಇಡುತ್ತಾರೆ. ಸಂಜೆ ಕರ್ಪೂರದ ಆರತಿ. ಸಂಜೆ ಸಮಯದಲ್ಲಿ ಕರ್ಪೂರ ಹಚ್ಚಿ ಮನೆಗೆ ಆರತಿ ತೋರಿಸುವ ಪದ್ಧತಿ ಬಹಳ ಪುರಾತನವಾಗಿದೆ. ಹಿರಿಯರ ನಂಬಿಕೆಯ ಪ್ರಕಾರ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ, ನಕಾರಾತ್ಮಕತೆ ದೂರವಾಗುತ್ತದೆ, ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಆದ್ದರಿಂದ ಮನೆಯಲ್ಲಿ ಸಂಜೆ ಕರ್ಪೂರದ ಆರತಿ ಬೆಳಗುವುದು ಹಿಂದಿನಿಂದಲೂ ಬಂದ ಸಂಪ್ರದಾಯವಾಗಿದೆ. ದೃಷ್ಟಿದೋಷ ತಪ್ಪಿಸಲು ಹಿರಿಯರು ಹೇಳಿದ ನಿಯಮಗಳು. ಮನೆ ಸ್ವಚ್ಛವಾಗಿಡಿ,
ಅಶುಚಿ ಇರುವ ಮನೆಗೆ ನಕಾರಾತ್ಮಕತೆ ಹೆಚ್ಚಾಗುತ್ತದೆ ಎಂದು ನಂಬಲಾಗುತ್ತದೆ. ಸಂಜೆಯ ನಂತರ ಕಸ ಹೊರಗೆ ಹಾಕಬೇಡಿ. ಹಿರಿಯರು ಇದನ್ನು ಅಶುಭ ಎಂದು ಪರಿಗಣಿಸುತ್ತಿದ್ದರು. ದೇವರ ಪೂಜೆ ನಿಯಮಿತವಾಗಿರಲಿ. ಭಕ್ತಿ ಮನಸ್ಸಿಗೆ ಶಾಂತಿ ನೀಡುತ್ತದೆ. ಅತಿಯಾದ ಹೊಗಳಿಕೆ ತಪ್ಪಿಸಿ, ವಿಶೇಷವಾಗಿ ಮಕ್ಕಳ ಬಗ್ಗೆ. ಮನೆಗೆ ಸಕಾರಾತ್ಮಕ ಮಾತು ಬಳಸಿ. ಜಗಳ ಮತ್ತು ಕೆಟ್ಟ ಮಾತುಗಳು ಮನೆಯಲ್ಲಿ ನಕಾರಾತ್ಮಕ ವಾತಾವರಣವನ್ನು ಹೆಚ್ಚಿಸುತ್ತದೆ. ಸ್ನೇಹಿತರೆ, ಈ ರೀತಿಯ ಆಚರಣೆಗಳಿಗೆ ವೈಜ್ಞಾನಿಕ ದೃಢೀಕರಣ ಎಲ್ಲದರಲ್ಲೂ ಇರಬೇಕು ಎಂಬುದಿಲ್ಲ. ಆದರೆ ಭಕ್ತಿ, ನಂಬಿಕೆ, ಮನಃಶಾಂತಿ, ಕುಟುಂಬದ ಒಗ್ಗಟ್ಟು ಇವುಗಳಿಗೆ ಈ ಸಂಪ್ರದಾಯಗಳು ಸಹಾಯ ಮಾಡುತ್ತವೆ. ಹಿರಿಯರು ಹೇಳಿದ ಆಚರಣೆಗಳ ಮುಖ್ಯ ಉದ್ದೇಶ ಮನಸ್ಸಿಗೆ ಧೈರ್ಯ ಮತ್ತು ನೆಮ್ಮದಿ ನೀಡುವುದು. ಹಾಗಾದರೆ ಸ್ನೇಹಿತರೆ, ಇವು ದೃಷ್ಟಿದೋಷ ನಿವಾರಣೆಗೆ ನಮ್ಮ ಹಿರಿಯರು ಅನುಸರಿಸುತ್ತಿದ್ದ ಕೆಲವು ಪ್ರಸಿದ್ಧ ಸಂಪ್ರದಾಯಗಳು. ನೀವು ಕೂಡ ಇಂತಹ ಆಚರಣೆಗಳನ್ನು ನಿಮ್ಮ ಮನೆಯಲ್ಲಿ ನೋಡಿದ್ದೀರಾ? ಯಾವ ವಿಧಾನ ಹೆಚ್ಚು ನಂಬುತ್ತೀರಿ? ಕಮೆಂಟ್ನಲ್ಲಿ ತಪ್ಪದೇ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳು. ಮತ್ತೊಂದು ಆಸಕ್ತಿದಾಯಕ ವಿಡಿಯೋದಲ್ಲಿ ಮತ್ತೆ ಸಿಗೋಣ.